ಈಗ ಯಾವ ವಿಚಾರವಾಗಿ ಸಭೆ ಮಾಡಿದ್ರು? ಮ್ಯಾಪಿಂಗ್ ವೋಟ್ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ 2-3 ಕ್ಯಾಟಗರಿ ಕೊಟ್ಟಿದ್ದಾರೆ ಅವರು. ಈಗ ಸದ್ಯ ಮ್ಯಾಪಿಂಗ್ ಮಾಡ್ತಿದ್ದಾರೆ. ಮ್ಯಾಪಿಂಗ್ ಅಂದ್ರೆ ಈಗ ಯಾರು ಅವರು 2002ರಲ್ಲಿ ಯಾರಿದ್ದಾರೆ ಅವ್ರು ಕಂಟಿನ್ಯೂ ಆಗ್ತಾರೆ, ಇಲ್ದವರು ದಾಖಲೆ ಕೇಳ್ತಾರೆ. ಸೊ ಅದಕ್ಕಾಗಿ ಭಾಳ ಈ ಸದ್ಯದ ಚರ್ಚೆ ವಿಷಯ ರಾಜ್ಯದಾಗ ಹಾಟ್. ಅದಕ್ಕೂ ನಾವು ಇದ್ರಾಗೆ ಭಾಳಷ್ಟು ಕಡೆ ಆರೋಪಗಳ ಕೇಳಬೇಕು, ಏನು ಎಂತು. ನಾವು ಇವತ್ತು ಕರೆ ಕೇಳಿದ್ವಿ ಏನು ಸಮಸ್ಯೆ ಆಗಿದೆ, ಎಷ್ಟಾಗಿದೆ ಇಲ್ಲಿವರೆಗೆ ಅಂತ. 71% ಓವರಾಲ್ ಜಿಲ್ಲೆದಾಗಿದೆ, ಟೋಟಲ್ 71% ಆಗಿದೆ. ಈಗ ಸ್ಲೋ ಆಗಿದೆ, ಅದಕ್ಕೆ ಕೇಳಿದ್ವಿ ಯಾಕೆ ಸ್ಲೋ ಆಗಿದೆ. ಸೊ ನಮ್ಮ ಜನ ಸಿಗ್ತಾ ಇಲ್ಲ ಮನೆಗೆ ಹೋದಾಗ. ಸೊ ಭಾಳ ಸಮಸ್ಯೆಗಳನ್ನ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನೋಡೋಣ 28ರವರೆಗೆ ಎಷ್ಟು ಸಾಧ್ಯ ಆಗ್ತೈತೆ ಬೇಗ ಮುಗಿಸ್ಲಿಕ್ಕೆ ಹೇಳಿದ್ರು. ಈಗ ಎಲೆಕ್ಷನ್ ಕಮಿಷನ್ ಲಾಸ್ಟ್ ಡೇಟ್ ಕೊಟ್ಟಿಲ್ಲ, ಇನ್ನೂ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇದೆ, ಇದು ಕೊಟ್ಟಿಲ್ಲ. ಬಟ್ ನಮ್ಮ ಜಿಲ್ಲೆಯಲ್ಲಿ 40,000 ವೋಟರ್ಸ್ ಕಡಿಮೆ ಆಗಿದೆ. ಇಲ್ಲ ಯಾವುದೂ ಕಡಿಮೆ ಆಗಿಲ್ಲ, ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಮಾಡ್ತಿದ್ದಾರೆ. ಇನ್ನೂ ಕಡಿಮೆ ಮಾಡುವಂಥ ಸ್ಟೇಜು, ಡಿಲೀಟ್ ಮಾಡೋಂಥ ಸ್ಟೇಜ್ ಈಗ ಇಲ್ಲೇ ಇಲ್ಲ. ಓನ್ಲಿ ಮ್ಯಾಪಿಂಗ್ ಮಾಡ್ತಿದ್ದಾರೆ, ಇದ್ದವ್ರನ್ನ ಜೋಡಿಸ್ಕೊತ ಹೊರಟಿದ್ದಾರೆ ಅಷ್ಟೇ. ಈಗ ಆನ್ಗೋಯಿಂಗ್ ಇನ್ನೂ ಟೈಮ್ ಇದೆ. ಅದಕ್ಕೆ ನಾವು ಅದಕ್ಕೆ 28ರವರೆಗೆ ಮ್ಯಾಕ್ಸಿಮಮ್ ಮಾಡಿರಿ. ಆಮ್ಯಾಗ ಎಲ್ಲಿ ನಿಲ್ತೈತಿ, ಏನು ಸಮಸ್ಯೆ ಇದೆ ಹೇಳಂತೇಳಿ ಅವ್ರು, ಯಾಕೆ ಇನ್ಕ್ಲೂಡ್ ಆಗ್ತಾ ಇಲ್ಲ, ಏನು ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ನೋಡೋಣ. DC ಅವರು ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಕರೆದು ಒಂದು ಸಭೆ ಮಾಡ್ತೀವಿ. ಈಗ ಮ್ಯಾಪಿಂಗ್ ಅಂದ್ರೆ ಏನು, ಅದಕ್ಕೆ ಏನೇನು ದಾಖಲೆಗಳು ಸಲ್ಲಿಸಬೇಕು ಅನ್ನೋದು ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಸರ್. ಅದೇ ನಮ್ಮ BLAಗಳು ಅಥವಾ ಅವರೇ ಹೋಗಿ ಹೇಳ್ತಾರೆ, ಮನೆಗೆ ಹೋಗಿ ಹೇಳ್ತಿದ್ದಾರೆ. ಏನೋ ಸರ್ಕಾರ ಅಧಿಕೃತವಾಗಿ ನೇಮಿಸಿದ್ದಲ್ಲ, ಅವರು ಮನೆಗೆ ಹೋಗಿ ಹೇಳ್ತಿದ್ದಾರೆ. ಆದರೂ 71ವರೆಗೆ ಬಂದಿದ್ದಾರೆ, 71% ಆಗಿದ್ರಿ. ಹೌದು, ಅದೇ ಸೇಮ್ ಅದೇ ಮ್ಯಾಪಿಂಗ್ ಅಂದ್ರೆ ಹತ್ರ ಅಂಡ್ರ ಮ್ಯಾಪಿಂಗ್. ಸರಿ, ಕುರಿಕಾಯಿ ಅವರು ಆಮೇಲೆ ಅರಣ್ಯವರು ಇದು ಖಾನಾಪುರ ಸರ್ ಮನೆ ಅವ್ರಿಗೆ ಅರಣ್ಯ ಹಕ್ಕಿ ಜನಾಂಗದವ್ರಿಗೆ ಇನ್ನೂ ಹುಟ್ಟರು ಐಡಿನೂ ಇಲ್ಲ ಅಂತ ಹೇಳಿ ಅದೇ ನೋಡ್ತಿದ್ದ. ಫಸ್ಟ್ ಇದು ಆಗಲಿ, ಆದ್ಮೇಲೆ ಒಂದು ಸಭೆ ಮಾಡ್ತೀವಿ. ಯಾಕೆ ಆಗಿಲ್ಲ, ಯಾಕೆ ನಿಂತಿದೆ, ಹೊಸವಾಗಿ ಹೆಂಗೆ ಸೇರಿಸ್ಬೇಕು ನೋಡೋಣ. ಫಸ್ಟಿಗೆ ಮಾಡಲಿ ಸರ್. ಈಗ ಮ್ಯಾಪಿಂಗ್ದಲ್ಲಿ ಏನೇನು ದಾಖಲಾತಿಗಳು ಬೇಕು, ಏನೇನು ಸಲ್ಲಿಸಬೇಕು ಅಂತ ದಾಖಲೆ ಅವರು 2004ರಲ್ಲಿ ಇದ್ದರೆ ಅದು ಆಟೋಮೆಟಿಕ್ ಕಂಟಿನ್ಯೂ. ಅಂದ್ರೆ ಒಬ್ರು ಬರ್ತ್ ಸರ್ಟಿಫಿಕೇಟ್ ಹುಡುಕಾಡ್ತಾ ಇದ್ದಾರೆ, ಒಬ್ರು LC ಹುಡುಕಾಡ್ತಾ ಇದ್ದಾರೆ, ಒಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ನಂತರ ಅದು ಪರ್ಟಿಕ್ಯುಲರ್ ಆಗಿ ಏನು ಬೇಕು ಅನ್ನೋದು ಅದೇ ಆದ ನಂತರದೇನೆ ಈ ಸಮಸ್ಯೆ ಆಗಿದೆ. 2002ರವರೆಗೆ ಅದೇನು ಸಮಸ್ಯೆ ಇಲ್ಲ. ಅಲ್ಲಿ ಇದ್ರಂದ್ರೆ ಇಲ್ಲಿ ಕಂಟಿನ್ಯೂ ಆಗ್ತಾರೆ. ಅವ್ರು ಯಾರ ಪೇರೆಂಟ್ಸು ಯಾರು ಇದ್ರು ಕೂಡ ಅವ್ರು ಕಂಟಿನ್ಯೂ ಆಗಿಬಿಡ್ತಾರೆ. ಇವರೆಲ್ಲ ಅಂಥವ್ರೇನು ಕಂಟಿನ್ಯೂ ಆದವ್ರು. ಇವರು ನೀವು ಹೇಳೋದಾಗ ಇನ್ನೂ ಸ್ಟೇಜ್ ಬಂದಿಲ್ಲ ರೀ, ಇನ್ನೂ ಆ ಸ್ಟೇಜ್ ಬಂದಿಲ್ಲ. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಕರೆಕ್ಟ್ ಇದ್ದದ್ದು ಮಾಡಿ, ಏನು ಸಮಸ್ಯೆ ಬಂದದ್ದು ನೆಕ್ಸ್ಟ್ ಸ್ಟೆಪ್ ನಂಗೆ ನೋಡ್ತೀವಿ. ಇಲ್ಲ ಆ ಅಧಿಕಾರ ಇನ್ನೂ ಕೊಟ್ಟಿಲ್ಲ ರೀ. ಈಗ ಓನ್ಲಿ ಮ್ಯಾಪಿಂಗ್, ನೆಕ್ಸ್ಟ್ ಪ್ರೊಸೀಜರ್ ಅದು. ಸರ್, ನೆಕ್ಸ್ಟ್ ಪ್ರೊಸೀಜರ್ದಾಗ ಏನೇನು ದಾಖಲಾತಿಗಳು ಬೇಕಾಗ್ತಾವ, ತೆಗೆದು ಇಟ್ಕೋಬೇಕನ್ನೋದು ಸಾರ್ವಜನಿಕ. ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆಂಟು. ಬರ್ತ್ ಸರ್ಟಿಫಿಕೇಟ್ ಅದೊಂದು ಇಂಪಾರ್ಟೆಂಟ್. ಡಿಲೀಟ್ ಆದರೆ ಸೇರಿಸ್ಲಿಕ್ಕೆ ಅದೊಂದು ಮುಖ್ಯ. ಬರ್ತ್ ಸರ್ಟಿಫಿಕೇಟ್ ಎಲ್ಲರದ್ದು ಇರಬೇಕು, ಕಡ್ಡಾಯವಾಗಿ ಇರಬೇಕು. ಅಂದ್ರೆ ಅವ್ರು ನೋಡೋ ಉದ್ದೇಶ ಅಂದರೆ ಭಾರತೀಯತೆ ಇದಾರೋ ಇಲ್ಲೋ, ಇಂಡಿಯನ್ ನ್ಯಾಷನಲ್ ಅನ್ನೋದು ಅವ್ರ ಉದ್ದೇಶ ಬಹುಶಃ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಮತ್ತೊಂದು ಕೊಡಲೇಬೇಕಾಗ್ತದೆ, ಕೊಡಬೇಕು. ಸರ್, ಈಗ ಮ್ಯಾಪಿಂಗ್ ಅನ್ನು ಯಾರು ಮಾಡ್ತಾ ಇದ್ದಾರೆ ಸರ್? ರೆವೆನ್ಯೂ ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾ ಇದ್ದಾರೆ ಎಲ್ಲ ಮಿಕ್ಸ್ ಆಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅಂಡರ್ ದಿ DC BLAಗಳು ಇರ್ತಾರೆ, ಮಾಡ್ತಾರೆ. 22 ತಾರೀಕು ಮತ್ತೊಂದು ಸಭೆ ಮಾಡ್ತಾರೆ, 28ಗೆ. ಅವಾಗ 90 ಅಬವ್ ಹೋಗ್ಬೋದು ಅಂತ ಒಂದು ಆಸೆ ಇದ್ರೆ, ಅಬವ್ 90. ಸೊ 10% ಯಾಕೆ ನಿಂತಿದೆ ಅಂತ ಅವಾಗ ಡೆಡ್ಲೈನ್ ಏನಿದೆ, ಇನ್ನೂ ಡೆಡ್ಲೈನ್ ಅವ್ರು ಕೊಟ್ಟಿಲ್ಲ. ನಾವು ಬೇಗ ಮುಗಿಸ್ಬೇಕಂತ ನಮ್ಮ ಪ್ಲ್ಯಾನು. ಸ್ಟೇಟ್ನಲ್ಲಿ ಬೇಗ ಮುಗಿಸ್ಬೇಕಂತ ನಮ್ಮದು ಬೆಳಗಾವಿ ಜಿಲ್ಲೆ. ಮೊದಲೇ ಪ್ರಿಪೇರ್ಡ್ ಆಗ್ತಾ ಇದ್ದೀವಿ, ಮುಂದೆ ಹೆಂಗೆ ಡೈರೆಕ್ಷನ್ ಬರ್ಬೋದು, ಅದಕ್ಕೆ ಪ್ರಿಪೇರ್ಡ್ ಆಗ್ಬೇಕಂತ ಮೊದಲೇ ಪ್ರಿಪೇರ್ ಆಗಿ ರೆಡಿ ಇರ್ತೀವಿ. ಸರಿ, ಪುಷ್ಪಹರಾಜ ಕೇಂದ್ರ ಇದ್ರು